ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆಫ್ ವಿಂಡ್ ಎರೋಷನ್. ಗಾಳಿ ಸವೆತದ ಪ್ರಮುಖ ಭೂಸ್ವರೂಪಗಳು. ಇದು ಸಹ ಇತರ ನಗ್ನೀಕರಣ ಕರ್ತೃಗಳಂತೆ ಒಂದು ಪ್ರಧಾನವಾದ ನಗ್ನೀಕರಣವನ್ನು ಉಂಟು ಮಾಡುವಂತಹ ಶಕ್ತಿಯನ್ನು ಮರುಭೂಮಿ ಪ್ರದೇಶದಲ್ಲಿ ಹೊಂದಿರುವ ಭೂ ವ್ಯಾಪಾರ ಕರ್ತೃ ಆಗಿದೆ. ಈ ಒಂದು ಸೆಷನ್ನ ಅವಧಿಯಲ್ಲಿ ಗಾಳಿಯ ಅರ್ಥ, ಸವೆತದ ಅರ್ಥ ಹಾಗೂ ಗಾಳಿ ಸವೆತದ ಲಕ್ಷಣಗಳ ಒಂದು ರಚನೆಯ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿದುಕೊಳ್ಳಬಹುದು. ಈ ಸೆಷನ್ನ ಅವಧಿಯಲ್ಲಿ ವಿದ್ಯಾರ್ಥಿಗಳು ಕಲಿಕೆಯ ಉದ್ದೇಶಗಳ ದೃಷ್ಟಿಯಿಂದ ಪವನ ಶಕ್ತಿಯ ಸವೆತದ ಅರ್ಥ, ಗಾಳಿಯ ಸವೆತದ ಲಕ್ಷಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವುದಲ್ಲದೆ ವಿದ್ಯಾರ್ಥಿಗಳಿಗೆ ಪವನ ಶಕ್ತಿಯ ಬಗ್ಗೆ ವ್ಯಾಖ್ಯಾನಿಸಲು ಸಾಧ್ಯವಾಗುತ್ತದೆ. ಸವೆತ ಮತ್ತು ಅದರ ಗಾಳಿಯ ಲಕ್ಷಣ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಡೀ ಪ್ರಪಂಚದಾದ್ಯಂತ ಈ ಒಂದು ಪವನ ಶಕ್ತಿಯಿಂದ ಉಂಟಾಗುವಂತಹ ಸ್ವರೂಪಗಳ ಅಥವಾ ಲಕ್ಷಣಗಳ ಬಗ್ಗೆಯೂ ಸಹ ಸಾಕಷ್ಟು ವಿಷಯ ಅವರಿಗೆ ತಿಳಿದು ಬರುತ್ತದೆ. ಗಾಳಿಯ ಕಾರ್ಯಾಚರಣೆ. ಇತರ ಪ್ರಮುಖ ಭೂಸ್ವರೂಪಗಳಂತೆ ಗಾಳಿಯು ಸಹ ಒಂದು ಪ್ರಧಾನವಾದ ನಗ್ನೀಕರಣದ ಕರ್ತೃ. ಗಾಳಿಯು ನದಿ, ಹಿಮನದಿ, ಅಂತರ್ಜಲ ಮತ್ತು ಸಮುದ್ರದ ಅಲೆಗಳಂತೆ ಸವೆತ, ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯಗಳನ್ನು ಉಂಟು ಮಾಡುತ್ತದೆ. ಮರುಭೂಮಿಗಳಲ್ಲಿ ಆಗಾಗ್ಗೆ ಉಂಟಾಗುವ ಗಾಳಿಯ ಕಾರ್ಯಚಟುವಟಿಕೆಗಳು ಅತ್ಯಂತ ಪ್ರಧಾನವಾಗಿರುತ್ತದೆ. ಮರುಭೂಮಿಗಳಲ್ಲಿ ಅತ್ಯಲ್ಪ ಮಳೆಯಾಗುವುದರಿಂದ ನದಿಗಳು ಪ್ರಮುಖವಾಗಿ ಕಂಡುಬರುವುದಿಲ್ಲ. ಆದ್ದರಿಂದ ಗಾಳಿಯೇ ಮುಖ್ಯ ಭೂ ವ್ಯಾಪಾರ ಕರ್ತೃವಾಗಿರುವುದಲ್ಲದೆ ಇದು ಅನೇಕ ರೀತಿಯಾದಂತಹ ವಿಶಿಷ್ಟ ಭೂಸ್ವರೂಪಗಳ ನಿರ್ಮಾಣದಲ್ಲಿ ತನ್ನ ಪಾತ್ರವನ್ನು ಹೊಂದಿರುತ್ತದೆ. ಪವನ ಶಕ್ತಿಯ ಚಟುವಟಿಕೆಗಳಲ್ಲಿ ಸವೆತದ ಕಾರ್ಯವು ಒಂದು ಪ್ರಧಾನವಾದಂಥದ್ದು. ಗಾಳಿಯ ಸವೆತವು ಮರುಭೂಮಿಯಲ್ಲಿ ಭೂಸ್ವರೂಪಗಳ ಈ ನಿರ್ಮಾಣದಲ್ಲಿ ಪ್ರಮುಖ ಸಾಧನವಾಗಿದೆ. ಗಾಳಿಯ ಸವೆತದ ಸಾಮರ್ಥ್ಯವು ಅದರ ವೇಗ ಮತ್ತು ಮರಳು ಮತ್ತು ಧೂಳಿನ ಕಣಗಳ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಗಾಳಿ ಸವೆತದ ಮೂಲಕ ಅನೇಕ ರೀತಿಯಾದಂತಹ ಭೂಸ್ವರೂಪಗಳನ್ನು ನಿರ್ಮಾಣವನ್ನು ಮಾಡತಕ್ಕಂಥದ್ರಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುವುದಲ್ಲದೆ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗಾಳಿಯು ಈ ಮರಳಿನ ಕಣಗಳನ್ನು ಸಾಕಷ್ಟು ದೂರದವರೆಗೆ ಕೊಂಡೊಯ್ಯುವಂತಹ ಸಾಮರ್ಥ್ಯವನ್ನು ಸಹ ಅದು ಪಡೆದುಕೊಂಡಿರುತ್ತದೆ. ಪವನ ಶಕ್ತಿಯ ಸವೆತದ ಕಾರ್ಯದಿಂದ ಗಾರ, ಜೂಜನ್, ಡ್ರೈಕಾಂಟರ್, ಯಾರ್ಡಂಗ, ಶಿಲಾದ್ವೀಪ ಮೊದಲಾದ ಭೂಸ್ವರೂಪಗಳು ಮರುಭೂಮಿ ಪ್ರದೇಶಗಳಲ್ಲಿ ವಿವಿಧ ಭಾಗಗಳಲ್ಲಿ ನಿರ್ಮಾಣವಾಗುತ್ತದೆ. ಮರುಭೂಮಿ ಪ್ರದೇಶಗಳಲ್ಲಿ ಸವೆತದ ಕಾರ್ಯಚಟುವಟಿಕೆಯಿಂದ ನಿರ್ಮಾಣವಾಗುವ ಭೂಸ್ವರೂಪಗಳಲ್ಲಿ ನಾಯಿಯ ಕೊಡೆಯಾಕಾರದ ಶಿಲೆ ಅಥವಾ ಮುಶ್ರೂಮ್ ರಾಕ್ಸ್ ಅಥವಾ ಇದನ್ನು ಗಾರ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ಮರುಭೂಮಿಯಲ್ಲಿ ಕಂಡುಬರುವ ನಾಯಿಯ ಕೊಡೆಯಾಕಾರದ ಶಿಲೆಗೆ ಗಾರ ಎಂದು ಕರೆಯಲಾಗುತ್ತದೆ. ಇದು ಸಹರಾ ಮರುಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಗಾಳಿಯಲ್ಲಿ ಮರಳಿನ ಕಣಗಳು ಮೇಲಕ್ಕೆ ಹೋದಂತೆ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಭೂಮಿಯ ಮೇಲ್ಭಾಗದ ಹತ್ತಿರ ಗಾಳಿಯ ಸವೆತದ ಕಾರ್ಯ ತೀವ್ರವಾಗಿದ್ದು ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಬಂಡೆಕಲ್ಲುಗಳು ತಳಭಾಗದಲ್ಲಿ ಹೆಚ್ಚಾಗಿ ಸವೆದು ನಾಯಿಯ ಕೊಡೆಯಾಕಾರದ ಸ್ವರೂಪಗಳನ್ನು ನಿರ್ಮಾಣವನ್ನು ಮಾಡುತ್ತದೆ. ಇವುಗಳನ್ನು ಪೀಠಶಿಲೆ ಎಂತಲೂ ಅಥವಾ ರಾಕ್ ಪೆಡಸ್ಟಾಲ್ ಎಂತಲೂ ಸಹ ಕರೆಯುವರು. ಮರುಭೂಮಿಗಳಲ್ಲಿ ಕಠಿಣ ಮತ್ತು ಮೃದು ಶಿಲಾಪದರಗಳಿಂದ ಕೂಡಿರುವ ಶಿಲೆಗಳು ಭೂ ಮೇಲ್ಮಟ್ಟದಲ್ಲಿಯೇ ಹೆಚ್ಚು ಸವೆತಕ್ಕೀಡಾಗುತ್ತವೆ. ಅದರಲ್ಲಿಯೂ ಮೃದು ಶಿಲಾಪದರವು ಹೆಚ್ಚು ಸವೆತಕ್ಕೀಡಾಗಿ ತಗ್ಗಾಗಿದ್ದ ಗಟ್ಟಿಯಾದ ಪದರು ಉಬ್ಬಿದಂತಿರುತ್ತದೆ. ಇವುಗಳು ಸಹ ನಾಯಿಯ ಕೊಡೆಯ ಆಕಾರದಲ್ಲಿರುತ್ತದೆ. ಇಂತಹ ಭೂಸ್ವರೂಪಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದ ಆರಿಜೋನಾ ಮರುಭೂಮಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮರುಭೂಮಿ ಪ್ರದೇಶಗಳಲ್ಲಿ ಸವೆತದ ಕಾರ್ಯಚಟುವಟಿಕೆಯಿಂದ ನಿರ್ಮಾಣವಾಗುವ ಮತ್ತೊಂದು ಭೂಸ್ವರೂಪವೆಂದರೆ ಡ್ರೈಕಾಂಟರ್. ಮರುಭೂಮಿಯಲ್ಲಿ ಶಿಲಾಚೂರುಗಳು ಬಿದ್ದಿರುತ್ತವೆ. ಇವುಗಳನ್ನು ಗಾಳಿಯ ಆಕ್ರಮಣವು ನಿರಂತರವಾಗಿ ನಡೆಸುತ್ತದೆ. ಇವು ಮೇಲಿಂದ ಮೇಲೆ ಸ್ಥಳಾಂತರವಾಗುವುದರಿಂದ ಮತ್ತು ಗಾಳಿಯ ದಿಕ್ಕು ಬದಲಾಯಿಸುವುದರಿಂದ ಆಯಾ ಶಿಲಾಚೂರುಗಳು ಎಲ್ಲ ಬಗೆಯ ಬದಿಗಳು ಸವೆದು ತ್ರಿಕೋನಾಕಾರ ಅಥವಾ ಚತುಷ್ಕೋನಾಕೃತಿಯಲ್ಲಿ ರೂಪುಗೊಳ್ಳುತ್ತವೆ. ಈ ಆಕಾರದ ಶಿಲಾಚೂರುಗಳಿಗೆ ಡ್ರೈಕಾಂಟರ್ಸ್ ಎನ್ನುವರು. ಜೂಜನ್
ಮರುಭೂಮಿ ಪ್ರದೇಶದಲ್ಲಿ ಪವನ ಶಕ್ತಿಯ ಕಾರ್ಯಚಟುವಟಿಕೆಯಲ್ಲಿ ನಿರ್ಮಾಣ ಮಾಡುವ ಮತ್ತೊಂದು ಪ್ರಮುಖ ಭೂಸ್ವರೂಪವಾಗಿದೆ. ಜೂಜನ್ ಮೃದುವಾದ ಶಿಲಾಪದರಿನ ಮೇಲೆ ಬಿರುಸಾದ ಶಿಲಾಪದರಗಳಿಂದ ಮರುಭೂಮಿಯಲ್ಲಿ ಶಿಥಿಲೀಕರಣದ ಸಹಾಯದಿಂದ ಬಿರುಸು ಶಿಲಾಪದರದಲ್ಲಿರುವ ಬಿರುಕುಗಳು ಅಗಲವಾಗಿರುತ್ತವೆ. ಮರಳು ಕಣ ಮತ್ತು ಶಿಲಾಚೂರುಗಳಿಂದ ಕೂಡಿದ ಗಾಳಿಯು ಇಂತಹ ಭಾಗಗಳಲ್ಲಿ ಉಜ್ಜಿ ಕೊನೆಗೆ ಶಿಲಾಪದರವನ್ನು ಸವೆಸುವುದರಿಂದ ಬಿರುಕುಗಳ ನಡುವೆ ಬಿರುಸು ಶಿಲಾಭಾಗಗಳು ಎದ್ದು ನಿಲ್ಲುತ್ತವೆ. ಇವುಗಳಿಗೆ ಜೂಜನ್ಗಳೆಂದು ಕರೆಯಲಾಗುವುದು. ಡಿಮೊಯ್ಸೆಲ್ ಎನ್ನುವುದು ಮತ್ತೊಂದು ಪವನಶಕ್ತಿಯ ಭೂಸ್ವರೂಪ. ಡಿಮೊಯ್ಸೆಲ್ ಎಂದರೆ ಶಿಲೆಗಳ ಕೆಳಭಾಗದ ಬದಲಾಗಿ ಮೇಲ್ಭಾಗವು ಗಾಳಿಯಲ್ಲಿರುವ ಶಿಲಾಚೂರುಗಳಿಂದ ಉಜ್ಜಲ್ಪಟ್ಟು ಚಾಚಿದಂತಿರುವ ಮೇಲ್ಭಾಗದ ವಿವಿಧ ಆಕಾರದ ಶಿಲೆಗಳನ್ನು ಸವಕಳಿ ಶಿಲೆ ಅಥವಾ ಡಿಮೊಯ್ಸೆಲ್ ಎಂದು ಕರೆಯುವರು. ಹೆಚ್ಚು ಎತ್ತರವಾಗಿರುವ ಪ್ರದೇಶಗಳಲ್ಲಿ ನಾಯಿಯ ಕೊಡೆಯ ಆಕಾರದ ಹಾಗೂ ಏರುತಗ್ಗಿನ ಪ್ರದೇಶಗಳಲ್ಲಿ ಸವಕಳಿ ಶಿಲೆಗಳು ನಿರ್ಮಾಣವಾಗುತ್ತದೆ. ಹೈಸೆಲ್ಬರ್ಗ್ ಅಥವಾ ಶಿಲಾದ್ವೀಪ ಎನ್ನುವುದು ಗಾಳಿಯ ಸವೆತದಿಂದ ನಿರ್ಮಾಣವಾಗುವ ಮತ್ತೊಂದು ಪ್ರಮುಖವಾದಂತಹ ಸ್ವರೂಪ. ಇದು ಮರಳು ಸಾಗರದ ಮರುಭೂಮಿಗಳಲ್ಲಿ ದ್ವೀಪಗಳಂತೆ ಕಂಡುಬರುವ ಎತ್ತರದ ಭೂಸ್ವರೂಪ. ಇದು ಜರ್ಮನ್ ಭಾಷೆಯ ಇನ್ಸೆಲ್ಬರ್ಗ್ ಎಂಬ ಪದದಿಂದ ಬಂದಿದೆ. ನಿರಂತರ ಸವೆತ ಕಾರ್ಯದಿಂದ ಮರುಭೂಮಿಗಳ ಮೃದುವಾದ ಸಡಿಲವಾದ ಶಿಲಾಸ್ತರಗಳು ಸವೆದು ಹೋಗಿ ಕೇವಲ ಕಲ್ಲಿನ ಬಂಡೆಗಳು ಸುತ್ತಲಿನ ಭೂ ಮಟ್ಟದಿಂದ ಎತ್ತರವಾಗಿ ಉಳಿದಿರುತ್ತದೆ. ಇವು ನೋಡಲು ಮರಳಿನ ಸಾಗರ ದ್ವೀಪ ಅಥವಾ ಬೆಟ್ಟಗಳಂತೆ ಕಂಡುಬರುವುದು. ಆದ್ದರಿಂದ ಇವುಗಳಿಗೆ ಶಿಲಾದ್ವೀಪ ಎನ್ನುವರು. ಪವನಶಕ್ತಿಯ ಸವೆತದ ಕಾರ್ಯಚಟುವಟಿಕೆಗಳಲ್ಲಿ ಯಾರ್ಡಂಗ ಎನ್ನುವುದು ಮತ್ತೊಂದು ಭೂಸ್ವರೂಪ. ಮರಳು ಕಣ ಮತ್ತು ಶಿಲಾಚೂರುಗಳಿಂದ ಕೂಡಿದ ಗಾಳಿಯು ಜೂಜನ್ಗಳ ಪ್ರದೇಶದಲ್ಲಿ ಒಂದೇ ದಿಕ್ಕಿನಲ್ಲಿ ಬಹುಕಾಲ ಬೀಸುವುದರಿಂದ ಗಾಳಿಯು ಎದುರುಗಡೆಯ ಕೆಳಭಾಗಗಳು ಸವೆದು ಮೇಲ್ಭಾಗಗಳು ನೇತಾಡುವಂತಿರುವ ಕೋಡುಗಲ್ಲುಗಳ ರೀತಿಯಲ್ಲಿ ರಚಿತವಾಗುತ್ತದೆ. ಈ ರೀತಿ ಮುಂದಕ್ಕೆ ಬಾಗಿದ ಕೋಡುಗಳ ಶ್ರೇಣಿಗಳಿಗೆ ಯಾರ್ಡಂಗ ಎನ್ನುವರು. ಬ್ಲೋಔಟ್ ಎನ್ನುವುದು ಮತ್ತೊಂದು ಪವನಶಕ್ತಿಯ ಸವೆತದಿಂದ ನಿರ್ಮಾಣವಾಗುವ ಸ್ವರೂಪ. ಗಾಳಿಯ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಮುಖ್ಯ ಭೂಸ್ವರೂಪವೆಂದರೆ ಬ್ಲೋಔಟ್ ಅಥವಾ ಅಪವಹನದ ಟೊಳ್ಳು ಎನ್ನಲಾಗಿದೆ. ಇದು ಹಗುರವಾದ ಮಣ್ಣಿನಲ್ಲಿ ಅಥವಾ ಮರಳಿನಲ್ಲಿ ರೂಪಿತಗೊಂಡಿದೆ. ಉದಾಹರಣೆಗೆ ದಿಣ್ಣೆ ಅಥವಾ ದಿಬ್ಬ. ನೈಸರ್ಗಿಕ ಸಸ್ಯವರ್ಗದ ನಾಶದಿಂದ ಅಥವಾ ಪ್ರಾಣಿಗಳಿಂದ ಮೇಯಿಸುವಿಕೆಯ ಮೂಲಕ ಸಡಿಲವಾದ ಅಂತಿಮವಾಗಿ ವಿಂಗಡಿಸಲಾದ ವಸ್ತುಗಳನ್ನು ಗಾಳಿಯಿಂದ ಸುಲಭವಾಗಿ ಎತ್ತುವ ಮೂಲಕ ಇದರ ರಚನೆಯನ್ನು ಪ್ರಾರಂಭಿಸಬಹುದು. ಡೆಸರ್ಟ್ ಪೇವ್ಮೆಂಟ್ ಅಥವಾ ಮರುಭೂಮಿ ನೆಲಗಟ್ಟು. ಶಿಲಾಮಯವಾಗಿರುವ ಮರುಭೂಮಿಯ ಮೇಲ್ಮೈಯಲ್ಲಿ ಮರಳಿನಿಂದ ಕೂಡಿದ ಗಾಳಿಯು ಬೀಸುವುದರಿಂದ ಘರ್ಷಿಸಲ್ಪಡುತ್ತದೆ. ಈ ಘರ್ಷಣೆಯ ಕಾರ್ಯದಿಂದ ಮೇಲ್ಮೈಯು ಸವೆದು ನಯವಾಗಿ ಶಿಲೆಗಳ ಚೂರುಗಳು ಮೆರಗನ್ನು ಹೊಂದುತ್ತವೆ. ಅವು ಪರಸ್ಪರ ಒತ್ತೊತ್ತಾಗಿ ರಚನೆಗೊಳ್ಳುತ್ತವೆ. ಈ ಸ್ವರೂಪವನ್ನೇ ಮರುಭೂಮಿಯ ನೆಲೆಗಟ್ಟು ಅಥವಾ ಡೆಸರ್ಟ್ ಪೇವ್ಮೆಂಟ್ ಎಂಬುದಾಗಿ ಕರೆಯುವರು. ಇಂತಹ ಸ್ವರೂಪಗಳನ್ನು ಮೊಸಾಯಿಕ್ ಮರುಭೂಮಿ ಎಂತಲೂ ಸಹ ಕರೆಯಲಾಗುತ್ತದೆ. ಮರುಭೂಮಿಯ ವಾರ್ನಿಷ್. ಮರುಭೂಮಿಯಲ್ಲಿರುವ ಗಟ್ಟಿಯಾದ ಬಂಡೆಯ ಪ್ರದೇಶಗಳನ್ನು ಸವೆತ ಮತ್ತು ಗಾಳಿಯಿಂದ ಬೀಸಿದ ವಸ್ತುಗಳಿಂದ ಮೇಲ್ಮೈಯಲ್ಲಿ ಚಟುವಟಿಕೆಗಳು ಅಥವಾ ಟೊಳ್ಳುಗಳನ್ನು ಸಲ್ಲಿಸುವ ಮೂಲಕ ಸುಗಮವಾಗಿ ನಿರ್ಮಾಣ ಮಾಡಲಾಗುತ್ತದೆ. ಎಂಬುದು ಮತ್ತೊಂದು ಪ್ರಮುಖ ಪವನಶಕ್ತಿಯ ಸವೆತದ ಕಾರ್ಯಚಟುವಟಿಕೆಯಾಗಿದೆ. ಮರುಭೂಮಿ ಸ್ಥಳಾಕೃತಿಯಲ್ಲಿ ಕಲ್ಲಿನ ಲಟ್ಟೀಸ್ ಗಾಳಿಯ ಸವೆತದಿಂದ ಉತ್ಪತ್ತಿಯಾಗುವ ಸಾಮಾನ್ಯ ಲಕ್ಷಣವಾಗಿದೆ. ಶಕ್ತಿಯುತ ಗಾಳಿಯಿಂದ ತಗ್ಗಿಸಿದಾಗ ಬಂಡೆಯು ಅಸಮವಾಗಿರುವುದರಿಂದ ದುರ್ಬಲ ವಿಭಾಗವನ್ನು ಮಾತ್ರ ತೆಗೆದುಹಾಕಲಾಗುತ್ತದೆ. ಅಂತಹ ಹೊದಿಕೆಯ ಮತ್ತು ಕೊಳಲಿನ ಬಂಡೆಯ ಮೇಲ್ಮೈಗಳನ್ನು ಕಲ್ಲಿನ ಲಟೀಸ್ ಎಂಬುದಾಗಿ ಕರೆಯಲಾಗುತ್ತದೆ. ಸವೆತದ ಕಾರ್ಯಚಟುವಟಿಕೆಯಿಂದ ನೀಡಲ್ಸ್ ಅಥವಾ ಸೂಜಿಗಳು ಮತ್ತೊಂದು ಪವನಶಕ್ತಿಯ ಭೂಸ್ವರೂಪವಾಗಿದೆ. ಈ ರಿಡ್ಜ್ ಮತ್ತು ಫರೋ ಟೋಪೋಗ್ರಫಿಗಳು ಬೆಳೆದ ಬಂಡೆಗಳ ಮೇಲೆ ಸವೆತ ಮುಂದುವರಿಯುವುದರೊಂದಿಗೆ ಮತ್ತಷ್ಟು ಮಾರ್ಪಾಡಾಗುತ್ತದೆ. ಗಟ್ಟಿಯಾದ ಬಂಡೆಗಳ ರೇಖೆಗಳು ಬೇರ್ಪಡುತ್ತವೆ. ಯಾರ್ಡಂಗ್ಸ್ ಗಾಳಿಯ ಸವೆತದಿಂದ ತೀಕ್ಷ್ಣವಾಗಿರುತ್ತದೆ. ಕ್ರೆಸ್ಟ್ಲೈನ್ ದೌರ್ಬಲ್ಯದ ಹಂತಗಳಲ್ಲಿ ರೇಖೆಗಳನ್ನು ಕತ್ತರಿಸಲಾಗುತ್ತದೆ. ಆದ್ದರಿಂದ
ಚಿಹ್ನೆಯು ವೈಶಿಷ್ಟ್ಯತೆಗಳಂತೆ ಬಹಳ ಕಿರಿದಾದ ಸೂಚಿಯ ಸರಣಿಯಂತೆ ಈ ಒಂದು ಗೋಚರಿಸುತ್ತದೆ. ಇದನ್ನು ನಾವು ಸೂಚಿಗಳು ಅಥವಾ ನೀಡ್ಲ್ಸ್ ಎಂಬುದಾಗಿ ಮರುಭೂಮಿ ಪ್ರದೇಶದಲ್ಲಿ ಕರೆಯಲಾಗುತ್ತದೆ. ಮರುಭೂಮಿಯ ವಾರ್ನಿಷ್. ಮರುಭೂಮಿಯಲ್ಲಿರುವ ಗಟ್ಟಿಯಾದ ಬಂಡೆಯ ಪ್ರದೇಶಗಳನ್ನು ಸವೆತ ಮತ್ತು ಮೇಲ್ಮೇಲಿ ಚಟುವಟಿಕೆಗಳು ಅಥವಾ ಅಪವನ ಸಲ್ಲಿಸುವ ಮೂಲಕ ಗಾಳಿಯಿಂದ ಬೀಸಿದ ವಸ್ತುಗಳಿಂದ ಸುಗಮವಾಗಿ ಹೊರಹೊಮ್ಮುತ್ತದೆ. ಇದನ್ನು ಮರುಭೂಮಿಯ ವಾರ್ನಿಷ್ ಎಂಬುದಾಗಿ ಕರೆಯಲಾಗುತ್ತದೆ. ವಿಂಡೋಸ್ ಮತ್ತು ಬ್ರಿಡ್ಜಸ್. ವಿಂಡೋಸ್ ಅಥವಾ ಮತ್ತು ಸೇತುವೆಗಳು. ಡ್ರೈ ಕಂಟರ್ಸ್ನ ಅತಿಯಾದ ಸವೆತವು ಕಿಟಕಿಗಳು ಮತ್ತು ಸೇತುವೆಗಳ ರಚನೆಗೆ ಕಾರಣವಾಗುತ್ತದೆ. ಬಂಡೆಯಲ್ಲಿ ಗಾಳಿಯ ಸವೆತವು ಆಳವಾಗಿ ಕತ್ತರಿಸಿದಾಗ ಬಂಡೆಯ ಮೂಲಕ ರಂಧ್ರವನ್ನು ತಯಾರಿಸಲಾಗುತ್ತದೆ. ಇದನ್ನು ವಿಂಡೋ ಎಂದು ಕರೆಯಲಾಗುತ್ತದೆ. ಗಾಳಿಯ ಸವೆತದ ಪ್ರಮುಖ ಭೂಸ್ವರೂಪಗಳನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು. ಮಶ್ರೂಮ್ ರಾಕ್, ನಾಯಿಯ ಕೊಡೆಯ ಆಕಾರದ ಭೂಸ್ವರೂಪ, ಯಾರ್ಡಂಗ ಹಾಗೂ ಜೂಜನ್ಗಳು ಮತ್ತು ಸ್ಟೋನ್ ಲಟ್ಟಿಸ್ ಮೊದಲಾದಂತಹ ಭೂಸ್ವರೂಪಗಳನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು. ಗಾಳಿಯ ಸಾಗಾಣಿಕೆಯ ಕಾರ್ಯವು ಸಹ ವಿಶಿಷ್ಟವಾದುದು. ಸಾಗಾಣಿಕೆ ಕಾರ್ಯವು ಗಾಳಿಯ ವೇಗ ಹಾಗೂ ಭಾರವಸ್ತುಗಳ ಗಾತ್ರವನ್ನು ಅವಲಂಬಿಸಿದೆ. ಮರುಭೂಮಿ ಹಾಗೂ ಶುಷ್ಕ ಪ್ರದೇಶಗಳಲ್ಲಿ ಅಡೆತಡೆಯಿಲ್ಲದೆ ಅತಿ ವೇಗವಾಗಿ ಬೀಸುವ ಮಾರುತಗಳು ಸೂಕ್ಷ್ಮ ಹಾಗೂ ಹಗುರವಾದ ಧೂಳಿನ ಕಣಗಳನ್ನು ತನ್ನೊಡನೆ ಬಹುದೂರದವರೆಗೆ ಸಾಗಿಸುವುದು ಮತ್ತು ಸೂಕ್ಷ್ಮ ಕಣಗಳು ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಸಾಗಾಣಿಕೆಯನ್ನು ಹೊಂದುವು. ಸಹರಾ ಮರುಭೂಮಿಯಲ್ಲಿ ಆಗಿಂದಾಗೆ ಉಂಟಾಗುವ ಧೂಳಿನ ಬಿರುಗಾಳಿಗಳಿಂದ ಧೂಳು ಮೆಡಿಟರೇನಿಯನ್ ಸಮುದ್ರವನ್ನು ದಾಟಿ ಮುಂದುವರಿಯುವುದು. ಕೆಂಪಾದ ಧೂಳು ಮಳೆಯೊಡನೆ ಮಿಶ್ರಣಗೊಂಡು ಇಟಲಿ ಹಾಗೂ ಸ್ವಿಟ್ಜರ್ಲೆಂಡಿನಲ್ಲಿ ಬೀಳುವುದು. ಇದನ್ನೇ ರಕ್ತದ ಮಳೆ ಅಥವಾ ಬ್ಲಡ್ ರೈನ್ ಎಂದು ಕರೆಯುವರು. ಇದಲ್ಲದೆ ಗೋಬಿ ಮರುಭೂಮಿ ಪ್ರದೇಶದಲ್ಲಿ ಸಾಗಿಸಲ್ಪಡುವ ನುಣುಪಾದ ಮಣ್ಣು ಚೈನಾದ ವಾಯುವ್ಯ ಭಾಗ ಹಾಗೂ ಒಯಾಂಗೋ ನದಿ ಕಣಿವೆಯಲ್ಲಿ ಸಂಚಯಿಸಿ ಲೋಯಸ್ ಮೈದಾನ ಪ್ರದೇಶವನ್ನು ನಿರ್ಮಿಸಿದೆ. ಗಾಳಿಯ ವೇಗವು ಅಧಿಕವಾಗಿದ್ದರೆ ದಪ್ಪ ಮರಳಿನ ಕಣಗಳು ಸಹ ಆರಿಸಲ್ಪಟ್ಟು ತೇಲಿದಂತೆ ವಾಯುಮಂಡಲದ ಕೆಳಸ್ತರದಲ್ಲಿ ಬಹುದೂರದವರೆಗೆ ಸಾಗಿಸಲ್ಪಡುತ್ತದೆ. ಇದರಿಂದಾಗಿ ಮರಳಿನ ಕಣಗಳು ಮರುಭೂಮಿಯನ್ನು ದಾಟಿ ಮುಂದುವರಿದು ಸಂಚಯನ ಹೊಂದುತ್ತದೆ. ಹೀಗೆ ಮರಳುಗಾಡಿನ ಪ್ರದೇಶವು ಗಾಳಿಯ ಕಾರ್ಯದಿಂದಾಗಿ ಸಸ್ಯವರ್ಗಗಳ ಅಡೆತಡೆ ಇಲ್ಲದಿರುವುದರಿಂದ ಸುತ್ತಲಿನ ಪ್ರದೇಶಗಳಲ್ಲಿ ವಿಸ್ತರಣೆ ಹೊಂದುವುದು. ಇದನ್ನೇ ಮರುಭೂಮೀಕರಣ ಡೆಸರ್ಟಿಫಿಕೇಶನ್ ಎಂದು ಕರೆಯುವರು.